ಹೊಸ ಸಿಎಂ ಹೊಸ 3 ಆದೇಶಗಳು. ಹೌದು, ಪ್ರತಿಯೊಬ್ಬರಿಗೂ ಕೂಡ ಈ 3 ಆದೇಶವನ್ನು ಪಾಲಿಸಿದರೆ ನಿಮಗೆ 3 ಟಾಪಿಕ್‌ಗಳು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಹೌದು, ಏನು ಗುಡ್ ನ್ಯೂಸ್ ಅಂದ್ರೆ ನೀವು ಗೃಹಲಕ್ಷ್ಮಿ ಹಣ 2,000 ಪಡೆದುಕೊಳ್ಳಬೇಕಂದ್ರೆ ಇದು ಕೂಡ ಹೊಸ ಅರ್ಜಿಯನ್ನು ಕೂಡ ಹಾಕಬೇಕು. ಮತ್ತು ನೀವಿನ್ನು ಮುಂದೆ ಕೂಡ ವಿದ್ಯುತ್ತನ್ನು ಫ್ರೀಯಾಗಿ ಯೂಸ್ ಮಾಡಬೇಕಂದ್ರೂ ಕೂಡ ಹೊಸ ಅರ್ಜಿಯನ್ನು ಹಾಕಬೇಕು. ಮತ್ತು ನೀವು ಬಸ್ಸನ್ನು ಫ್ರೀಯಾಗಿ ಹಣವನ್ನು ಕೊಡಲಾರದೆ ಫ್ರೀಯಾಗಿ ಯೂಸ್ ಮಾಡಬೇಕಂದ್ರೆ ಕೂಡ ಹೊಸದಾಗಿ ಕಾರ್ಡ್ ಬಿಟ್ಟಿರುವ ಪ್ರಕಾರ ಆ ಹಣವನ್ನು ಕೂಡ ಅರ್ಜಿ ಹಾಕಿ ಕೂಡ ಆ ಕಾರ್ಡನ್ನು ಕೂಡ ನೀವು ತೆಗೆದುಕೊಳ್ಳಬೇಕು. ಈ ಹೊಸದಾಗಿ ಕೊಟ್ಟಿರುವ ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಆದೇಶ ಪ್ರಕಾರ ನೀವು ಇನ್ನು ಮುಂದೆ ಕೂಡ ಕನ್ಫರ್ಮ್ ಆಗಿ ಈ 3ಕ್ಕೂ ಕೂಡ ಅರ್ಜಿ ಹಾಕಲೇಬೇಕು. ಹೌದು, ಕನ್ಫರ್ಮ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಮೊದಲನೇದಾಗಿ ಇನ್ನು ಮುಂದೆ ವಿದ್ಯುತ್ ಪಡೆದುಕೊಳ್ಳೋಕೆ ಏನು ಅರ್ಜಿ ಹಾಕಬೇಕು ಅಂತ ಸಂಪೂರ್ಣವಾಗಿ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ನೀಡು ಮೀಡಿಯಾ ಕನ್ನಡ ನ್ಯೂ ಅಪ್ಡೇಟ್ ವಿಡಿಯೋಕ್ಕೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸ್ವಾಗತ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ 2,000 ಹಣವನ್ನು ಕೂಡ ಪಡೆದುಕೊಳ್ಳಬೇಕಂದ್ರೂ ಕೂಡ ಹೊಸದಾಗಿ ಅರ್ಜಿ ಹಾಕಬೇಕು. ಮತ್ತು ಮಹಿಳೆಯರಿಗೆ ಯಾವ ಮಹಿಳೆಯರು ಅರ್ಹರಿದ್ದಾರೋ ಆ ಮಹಿಳೆಯರಿಗೆ ಮಾತ್ರ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ಹೊಸ ಡಿ.ಕೆ. ಶಿವಕುಮಾರ್ ಸರ್ ಸಿಎಂ ಆಗಿರುವಂತವರು. ಹೌದು, ಪ್ರತಿಯೊಬ್ಬರಿಗೂ ಕೂಡ ಮಹಿಳೆಯರಿಗೆ 3 ಶಾಕ್ ನ್ಯೂಸ್ ಅಂದ್ರೆ ಕೂಡ ತಪ್ಪಾಗಲ್ಲ. ಹೌದು, ವಿದ್ಯುತ್ ಪಡೆಯಲಿಕ್ಕೆ ನೀವು ಹೊಸದಾಗಿ ಮೊದಲಿಗೆ ಯಾವ ರೀತಿಯಾಗಿ ಅರ್ಜಿ ಹಾಕಿರಿದಿರೋಲ್ಲವರೋ ಅಲ್ಲ ಸ್ನೇಹಿತರೆ, ಅದೇ ರೀತಿಯಾಗಿ ಇವಾಗಲೂ ಕೂಡ ಅರ್ಜಿ ಹಾಕಲೇಬೇಕು. ನೀವು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ವಿದ್ಯುತ್ ಅನ್ನು ಪಡೆದುಕೊಳ್ಳಲೇಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮತ್ತು ಬಸ್ ಪಾಸ್ ಫ್ರೀ ಹಾಕಬೇಕಂದ್ರೆ ಮತ್ತೆ ಅರ್ಜಿ ಏನಕ್ಕೆ ಹಾಕಬೇಕು ಅಂದ್ರೆ ಕೂಡ ಸ್ನೇಹಿತರೆ, ಈ ಹೊಸ ಸಿಎಂ ಆದೇಶ ಕೊಟ್ಟಿರೋ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇನ್ನು ಮುಂದೆ ಬಸ್ ಪಾಸ್ ಅನ್ನು ಫ್ರೀಯಾಗಿ ತಿರುಗಾಡಬೇಕು, ಟಿಕೆಟ್ ಹಣವನ್ನು ಕೊಡಲಾರದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಹೊಸ ಕಾರ್ಡನ್ನು ನೋಮಿಸಿದ್ದಾರೆ. ಆ ಹೊಸ ಕಾರ್ಡನ್ನು ಅರ್ಜಿ ಹಾಕಿ ನೀವು ಪಡೆದುಕೊಳ್ಳಲೇಬೇಕು. ಮತ್ತು ಇನ್ನೂ ಇಲ್ಲ ಅಂದ್ರೆ ನೀವೇನಾದ್ರೂ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಪ್ಪ ಅಂತ ಅಂದುಕೊಂಡಿದ್ರೆ ಸ್ನೇಹಿತರೆ, ನಿಮ್ಮ ಕಡೆಯಿಂದ ಹಣವನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಖಂಡಿತವಾಗಿ ಆ ಹೊಸ ಕಾರ್ಡನ್ನು ಅರ್ಜಿ ಹಾಕಿ ಪಡೆದುಕೊಳ್ಳಿ, ನೀವು ಫ್ರೀಯಾಗಿ ಟ್ರಾವೆಲ್ ಕೂಡ ಮಾಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಗೃಹಲಕ್ಷ್ಮಿಯ ಸಂಪೂರ್ಣದ ಹಣವನ್ನು ಏನಕ್ಕೆ ಇನ್ನು ಮುಂದೆ ಬಿಡುಗಡೆ ಮಾಡೋಲ್ಲ ಮತ್ತು ಅರ್ಜಿ ಹಾಕೋಕೆ ಏನೇನು ಬೇಕು ಅಂತ ಸಂಪೂರ್ಣ ಡೀಟೇಲ್ ಮಾಹಿತಿ ಕೊಡ್ತೀನಿ ಬನ್ನಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಕೋಟ್ಯಾಂತರ ಮಹಿಳೆಯರಿದ್ದರೆ ಸ್ನೇಹಿತರೆ, ಮೊದಲಿಗೆ ಯಾವ ರೀತಿಯಾಗಿ ಪ್ರತಿಯೊಬ್ಬ ಮಹಿಳೆಯರಿಗೆ ಹಣವನ್ನು ಬರ್ತಾ ಇತ್ತು ಅದೇ ರೀತಿಯಾಗಿ ಇನ್ನು ಮುಂದೆ ಕೂಡ ಹಣವನ್ನು ಬರುತ್ತಾ ಅಂತ ಕೇಳಿದ್ರೆ ಸ್ನೇಹಿತರೆ, ಖಂಡಿತವಾಗಿ ಇನ್ನು ಮುಂದೆ ಅಷ್ಟು ಸಂಪೂರ್ಣ ಮಹಿಳೆಯರಿಗೆ ಯಾವ ಮಹಿಳೆಯರಿಗೆ ಹಣವನ್ನು ಬರ್ತಾ ಇತ್ತು ಆ ಮಹಿಳೆಯರಿಗೆ ಇನ್ನು ಮುಂದೆ ಹಣವನ್ನು ಬರೋದಿಲ್ಲ. ಹೌದು ಸ್ನೇಹಿತರೆ, ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕನ್ಫರ್ಮ್ ಆಗಿ ನಿಮ್ಮ ಬಳಿ ರಾಷನ್ ಕಾರ್ಡ್ ಇರಬೇಕು, ಅದು ಕೂಡ BPL ಅಂತ. ಹೌದು ಸ್ನೇಹಿತರೆ, ಹೊಸದಾಗಿ ಮಾಡಿರುವಂತಹ BPL ಕಾರ್ಡ್, ರಾಷನ್ ಕಾರ್ಡ್ ಇದ್ರೆ ಆ ಮಹಿಳೆಯರಿಗೆ ಮತ್ತು ಹಣವನ್ನು ಬರುತ್ತೆ. ಆದ್ರೆ BPL ಕಾರ್ಡ್ ಇದ್ರೂ ಕೂಡ ಯಾವ ಮಹಿಳೆಯರಿಗೆ ಹಣವನ್ನು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಆ ಒಂದು ಕುಟುಂಬಕ್ಕೆ ಅವರು ಯಜಮಾನಿಯಾಗಿರಬೇಕು. ಹೌದು ಸ್ನೇಹಿತರೆ, ಕುಟುಂಬದಲ್ಲಿ ಇನ್ನು ಮುಂದೆ ಬಹಳಷ್ಟು ಜನ ಮಹಿಳೆಯರಿಗೆ ಹಣವನ್ನು, ಗೃಹಲಕ್ಷ್ಮಿ ಹಣವನ್ನು ಮೊದಲಿಗೆ ಹಣವನ್ನು ಬಿಡ್ತಾ ಇದ್ರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಸರ್. ಆದರೆ ಸ್ನೇಹಿತರೆ, ಹೊಸದಾಗಿ ಬಂದಿರುವ ಈ ಸಿಎಂ ಸಿದ್ದರಾಮಯ್ಯ ಸರ್ ಅಲ್ಲದೆ ಸ್ನೇಹಿತರೆ, ಸಿಎಂ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೊಸದಾಗಿ 3 ಆದೇಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. 2,000 ಹಣವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹರಿದ್ದಾರೋ ಅವರಿಗೆ ಮಾತ್ರ 2,000 ಹಣವನ್ನು ಬರುತ್ತೆ. ಮತ್ತು ಹಣವನ್ನು ಬರಬೇಕಂದ್ರೆ ಒಂದು ಮನೆಗೆ, ಒಂದು ಕುಟುಂಬಕ್ಕೆ ಒಬ್ಬಳೇ ಯಜಮಾನಿಯಾಗಿರಬೇಕು, ಅವರಿಗೆ ಮಾತ್ರ 2,000 ರೂಪಾಯಿ ಪೆಂಡಿಂಗ್ ಹಣವನ್ನು ಬರುತ್ತೆ ಅಂತ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಹಾಗಾದ್ರೆ ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನೀವೇನಾದರೂ ಇಲ್ಲಿ ತನಕ ವಾಚ್ ಮಾಡಿದ್ರೆ ಅಂತ ನೀವು ಖಂಡಿತವಾಗಿ ನಿಮ್ಮ ಗೃಹಲಕ್ಷ್ಮಿ ಹಣವನ್ನು ಮತ್ತೆ ಮರುಪ್ರಯತ್ನ ಹಣವನ್ನು ಪಡೆದುಕೊಳ್ಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ವಿಡಿಯೋ ಕನ್ಫರ್ಮ್ ಆಗಿ ಪೂರ್ತಿ ನೋಡಿದ ಮೇಲೆ ನಿಮಗೆ ಖಂಡಿತವಾಗಿ ಹಣವನ್ನು ಬರುತ್ತೆ ಅಂತಾನೆ ಹೇಳ್ಬೋದು. ಮುಂದೆ ಕೂಡ ಗೃಹಲಕ್ಷ್ಮಿಯ ಸಂಪೂರ್ಣ ಹಣವಂತಾನೆ ಹೇಳ್ಬೋದು ಸ್ನೇಹಿತರೆ, ಖಂಡಿತವಾಗಿ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಜಿ ಹಾಕಲಿಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಹತ್ರ BPL ಕಾರ್ಡ್ ಇರಬೇಕು, ರಾಷನ್ ಕಾರ್ಡ್ ಅಂತಾನೆ ಹೇಳ್ಬೋದು. ಮತ್ತು ನೀವು ಒಂದು ಕುಟುಂಬಕ್ಕೆ, ಆ ಕುಟುಂಬಕ್ಕೆ ನೀವು ಯಜಮಾನಿಯಾಗಿರಬೇಕು. ಹೌದು, ಆ ಕುಟುಂಬದ ಯಜಮಾನಿ ಆಗಿರ್ಬೇಕಂದ್ರೆ ಸ್ನೇಹಿತರೆ, ಖಂಡಿತವಾಗಿ ಆ ರಾಷನ್ ಕಾರ್ಡ್ ನಿಮ್ಮ ಹೆಸರಲ್ಲಿ ಇರಬೇಕು. ಮತ್ತು ಸ್ನೇಹಿತರೆ, ಮತ್ತು ಇನ್ನು ಮುಂದೆ ಮತ್ತು ಗೃಹಲಕ್ಷ್ಮಿ ಹಣವನ್ನಕ್ಕೆ ಇಷ್ಟೇ ಸಾಕಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಕೂಡ ಬೇಕು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಇರುವ ಆಧಾರ್ ಕಾರ್ಡು ಮತ್ತು ಈ 3 ಕಾರ್ಡಿಗೆ ನಂಬರ್ ಆಗಿರುವ, ರಿಜಿಸ್ಟರ್ ಆಗಿರುವ ನಂಬರು ಬೇಕು ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಈ ಸಂಪೂರ್ಣದ ನಿಮ್ಮ ಬಳಿ ಹಣವನ್ನು ಇದ್ರೆ ಸ್ನೇಹಿತರೆ, ಖಂಡಿತವಾಗಿ ತಪ್ಪದೆ ಗೃಹಲಕ್ಷ್ಮಿಯ ಇನ್ನು ಮುಂದೆ ಕೂಡ 2,000 ಪೆಂಡಿಂಗ್ ಹಣವನ್ನು ಬರುತ್ತೆ ಅಂತಾನೆ ಹೇಳ್ಬೋದು. ಆದರೆ ಸ್ನೇಹಿತರೆ, ಇವು ನಮ್ಮ ಹತ್ರ ಇಲ್ಲ, ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ನಿಮಗೆ ಬರೋದಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಖಂಡಿತವಾಗಿ ರಾಜ್ಯ ಸರ್ಕಾರ ಕಡೆಯಿಂದ ನೇಮಿಸಿರುವ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ ಖಂಡಿತವಾಗಿ ಇದರಲ್ಲಿ ಕೂಡ ಒಂದು ಕೂಡ ಇಲ್ಲ ಅಂತ ಕೂಡ ಹೇಳಿದ್ರು ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಇನ್ನು ಮುಂದೆ ನಿಮ್ಮ ಖಾತೆಗಳಿಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸ್ನೇಹಿತರ.
ಹೌದು ಸ್ನೇಹಿತರೆ, ಕರ್ನಾಟಕ ಹೊಸ ಸಿಎಂ ಆದೇಶವಾಗಿರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಸಂಪೂರ್ಣವಾಗಿ ಮಾಹಿತಿ ಅರ್ಜಿ ಹಾಕಲೇಬೇಕು. ಸ್ನೇಹಿತರೆ, ಇವಾಗಲೇನೆ ಹೋಗಿ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ 2,000 ಹಣವನ್ನು ಪಡೆದುಕೊಳ್ಳಬೇಕಂದ್ರೆ ಹೊಸ ಅರ್ಜಿ ಹಾಕಿ, ಮತ್ತು ಇನ್ನು ಮುಂದೆ ಕೂಡ ವಿದ್ಯುತ್ತನ್ನು ಫ್ರೀಯಾಗಿ ಯೂಸ್ ಮಾಡಬೇಕು ಅಂದ್ರೂ ಕೂಡ ಅದಕ್ಕೂ ಕೂಡ ಅರ್ಜಿ ಹಾಕಿ. ಮತ್ತು ಸ್ನೇಹಿತರೆ, ಇನ್ನು ಮುಂದೆ ಕೂಡ ಫ್ರೀಯಾಗಿ ಟ್ರಾವೆಲ್ ಕೂಡ ಬಸ್ಸಲ್ಲಿ ಮಾಡಬೇಕಂತ ಅಂದುಕೊಂಡಿದ್ರೆ ಹೊಸದಾಗಿ ಅರ್ಜಿ ಹಾಕಿ ಒಂದು ಹೊಸ ಕಾರ್ಡನ್ನು ಕೂಡ ತೆಗೆದುಕೊಂಡು ನೀವು ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು. ಇಲ್ಲ ಅಂದ್ರೆ ಸ್ನೇಹಿತರೆ, ನೀವು ಇನ್ನು ಮುಂದೆ ಹಣವನ್ನು ಕೊಟ್ಟು ಟ್ರಾವೆಲ್ ಮಾಡಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ 3 ಸಂಪೂರ್ಣದ ಮಾಹಿತಿ ನಿಮಗೆ ಏನಾದರೂ ಟಾಪಿಕ್ ಇಷ್ಟ ಆಗಿದೆ ತಪ್ಪದೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಅದರ ಮುಂದಿರುವ ಬೆಲ್ ಐಕನ್ ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೇ ತರ ನೀವು ಅಪ್ಡೇಟ್ ವಿಡಿಯೋಗಳನ್ನು ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಏನೇ ಅಪ್ಡೇಟ್ ವಿಡಿಯೋಗಳನ್ನ ಬಿಡಲಿ ನಿಮಗೆ ಸಂಪೂರ್ಣ ಟೋಟಲ್ ಆಗಿ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ, ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ, ಸರಿಯಾದ ಮಾಹಿತಿ ಮೂಲಕ. ಬಾಯ್ ವೀಕ್ಷಕರೇ.